ನಮಸ್ತೆ ಸಖಿಯರೇ, ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸಜ್ಜಿಗೆ ಮಾಡೋದು ಹೇಗೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಒಂದು ಬೌಲ್ ರವೆ, ಇಲ್ಲಿ ನಾನು ಉಪ್ಪಿಟ್ಟಿಗೆ ಬಳಸುವಂಥ ರವೆನ ತೊಗೊಂಡಿದ್ದೀನಿ. 2 ಚಮಚದಷ್ಟು ಗೋಡಂಬಿ, 2 ಚಮಚ ದ್ರಾಕ್ಷಿ, 1 ಬಟ್ಟಲಾಗುವಷ್ಟು ಸಕ್ಕರೆ, 1 ಬಟ್ಟಲು ಹಾಲು, 4 ರಿಂದ 5 ಚಮಚ ತುಪ್ಪನ ತೊಗೊಂಡಿದ್ದೀನಿ. ಅದನ್ನು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಒಂದು ಪಾತ್ರೆಗೆ 1 ಬಟ್ಟಲು ಹಾಲು, 2.5 ಬಟ್ಟಲು ನೀರನ್ನು ಹಾಕಿ ಕಾಯಲಿಡೋಣ. ಈಗ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ 2 ರಿಂದ 3 ಚಮಚ ತುಪ್ಪವನ್ನು ಸೇರಿಸಿ ಅದನ್ನು ಮೆಲ್ಟ್ ಆಗೋವರೆಗೂ ಕಾಯಿಸ್ಕೊಳ್ಳೋಣ. ಈಗ ಒಣ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಗೋಡಂಬಿನ ಹುರ್ಕೊಳ್ಳೋಣ. ಗೋಡಂಬಿನ ಯಾವಾಗಲೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಕೂಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ತೊಗೊಂಡಿರುವಂಥ ರವೆನ ಸೇರಿಸ್ಕೊಳ್ಳೋಣ. ರವೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ರವೆ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಕಾಯಿಸಿಟ್ಕೊಂಡಿರುವಂಥ ಹಾಲನ್ನ ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಹಾಲು ಹಾಕಿದ ತಕ್ಷಣ ರವೆ ಬೆಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾವು ಕೈ ಬಿಡದೆ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಈಗ 1 ಸ್ಪೂನ್ ತುಪ್ಪನ ಬೆರೆಸಿ ಚೆನ್ನಾಗಿ ತಿರ್ಸ್ಕೊತಾ ಇರಬೇಕು. 1 ಕಪ್ ಶುಗರ್ನ ಹಾಕಿ, ಶುಗರ್ ಹಾಕಿದ ತಕ್ಷಣ ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಕೈ ಬಿಡದೆ ಅದನ್ನು ತಿರುಗಿಸ್ಕೊತಾ ಇರಬೇಕು. ಅದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಈ ಥರ. ಈ ಸ್ಟೇಜಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೋಬೇಕು. ಈಗ ನಮ್ಮ ಸಜ್ಜಿಗೆ ರೆಡಿ ಆಗುತ್ತೆ. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಇದನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.